ಹಲೋ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಇವತ್ತೇನಕ್ಕೆ ಇಲ್ಲಿ ಕುತ್ಕೊಂಡು ವಿಡಿಯೋ ಶುರು ಮಾಡ್ತಿದ್ದೀನಿ ಅನ್ಕೋತಾ ಇದ್ದೀರಾ? ಎಲ್ಲರಿಗೂ ಮೊದಲನೇದಾಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮನೆ ಬೊಂಬೆ. ನಮ್ಮನೆಯಲ್ಲಿ ಸಿಂಪಲ್ ಆಗಿ ಬೊಂಬೆ ಕೂರಿಸಿದ್ದೀನಿ. ನಮ್ಮನೆಯಲ್ಲಿ ಸ್ವಲ್ಪ ಬೊಂಬೆಗಳಿದೆ, ಅದಕ್ಕೆ ಚಿಕ್ಕದಾಗಿ ಕೂರಿಸಿದ್ದೀನಿ. ಹೇಗೆ ಕೂರಿಸಿದ್ದೀನಿ ಅಂತ ಆಮೇಲೆ ನಾನು ನಿಮಗೆ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಏನಕ್ಕಂದರೆ ಲಾಸ್ಟ್ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಏನೇನು ಸಿಗುತ್ತೆ ಅಂದರೆ ನಮ್ಮನೆ ದಸರಾ ಬೊಂಬೆಗಳು, ಹಾಗೆ ನಾವೊಬ್ಬರು ಮನೆಗೆ ಬೊಂಬೆ ನೋಡೋಕೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಕೂಡಿಸ್ತಾರೆ. ಹೀಗಾಗಿ 1 ರಿಂದ 1.5 ತಿಂಗಳು ಅದಕ್ಕೆ ಕೆಲಸ ಮಾಡ್ತಾರಂತೆ ಅವರು. ಅಷ್ಟು ಚೆನ್ನಾಗಿ ಕೂರಿಸಿದ್ದು. ಆ ಕ್ಲಿಪ್ಪಿಂಗ್ಸ್ ನೀವು ಮಿಸ್ ಮಾಡ್ಕೋಬಾರ್ದು. ಹಾಗೆ ನನಗೂ ಮೆಮೊರಿನಲ್ಲಿ ಇರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ ಸಂತೋಷ ಪಡಿ. ಹಾಗೆ ನಾನು ಮೊನ್ನೆ ಚಟ್ನಿ ಪುಡಿ ಮಾಡಿದೆ, ಅದರ ರೆಸಿಪಿ ಕೂಡ ಶೇರ್ ಮಾಡಿರ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇದು ನಮ್ಮನೆ ಬೊಂಬೆಗಳು ನೋಡಿ. ಅಲ್ಲಿ ಮೇನ್ ಪಟ್ಟದ ಬೊಂಬೆಗಳು ಆ ಕಡೆ ಈ ಕಡೆ ಇರೋವಂಥದ್ದು, ಅದು ತುಂಬ ಅಜ್ಜಿ ಕಾಲದಿಂದ ಬಂದಿರೋವಂಥದ್ದು. ಈ ಗಿಳಿನೂ ಅಷ್ಟೇ, ಕೃಷ್ಣ. ಈ ಮೂರೂ ತುಂಬ ಹಳೆಯ ಬೊಂಬೆಗಳು. ಅದರಿಂದ ಕೆಳಗೆ ಬಂದರೆ ನಾರ್ಮಲ್ಲಾಗಿ ಇವತ್ತು ಸರಸ್ವತಿ ಪೂಜೆ ಆಗಿರೋದ್ರಿಂದ ಮುಂದೆ ಕೂಡಿಸಿದ್ದೀನಿ. ಹಾಗೆ ಮೃದಂಗ ಎಲ್ಲ ಪೂಜೆ ಆಗಿದೆ. ಇದು ಹಳೆ ಬೊಂಬೆಗಳು. ಇದು ದಶಾವತಾರ. ಹಾಗೆ ಈ ಬೊಂಬೆಗಳು ತುಂಬ ಹಳೆಯದು, ಅಂದರೆ ಶರತ್ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಬೊಂಬೆಗಳು ಇದೆಲ್ಲ. ಸೊ ಅದಕ್ಕೆ ಈ ಥರ ಎಲ್ಲ ಕಲರ್ ಇದಾಗಿದೆ. ಇದೆಲ್ಲ ಅವರ ಅಜ್ಜಿ ಕಾಲದ ಬೊಂಬೆಗಳು. ಇಷ್ಟು ನಮ್ಮ ಮನೇಲಿರುವಂಥ ಬೊಂಬೆಗಳು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನೇನೇನು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ನಾನು ಆಲ್ರೆಡಿ ಹುರಿದಿಟ್ಟಿದ್ದೀನಿ. ಹುರಿದಿರೋ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಈಗ ನೋಡಿ, ಅಳತೆ ಇದು. ಈ ಬೌಲಲ್ಲಿ 1 ಬೌಲು ಕಡಲೆಬೇಳೆ, ಅರ್ಧ ಬೌಲು ಉದ್ದಿನಬೇಳೆ, ಸೇಮ್ ಬೌಲಲ್ಲಿ ಒಣ ಕೊಬ್ಬರಿ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಅಳತೆ ಬಂದು 40-45 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರ ಆಗಲಿ, ಲಾಸ್ಟ್ ಟೈಮ್ ಬರೀ ಕಲರ್ ಬಂದಿತ್ತು, ಸ್ವಲ್ಪ ಖಾರ ಕಡಿಮೆ ಇತ್ತು. ಅದಕ್ಕೆ ಈ ಸತಿ ಒಂದು 10-15 ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದನ್ನು, ಅದು ಒಂದು ಪ್ರೊಸೀಜರ್ ಇದೆ. ಒಟ್ಟಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡಿಬಿಡಬಾರ್ದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ತರಿಯಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಫಸ್ಟಿಗೆ ನಾವು ಪುಡಿ ಮಾಡಿ ಇಟ್ಕೋಬೇಕು. ಈಗ ಅದೇ ಜಾರಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಪೌಡರ್ ಮಾಡ್ಕೋಬೇಕು. ಈ ಎಲ್ಲ ಮೆಣಸಿನ್ಕಾಯಿ ಮತ್ತು ಕಾಳುಗಳನ್ನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ನಾನು ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿಲ್ಲ. ಇದನ್ನು ಮಿಕ್ಸಿ ಮಾಡೋಕ್ಕೆ ಮುಂಚೆ ನಾವು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹುರ್ಕೊಂಡಿದ್ದೆ. ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆ ಹಾಗೆ ಕರಿಬೇವು ಇಷ್ಟನ್ನು ಹಾಕಿ ಮಿಕ್ಸಿ ಹುರ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಸಪ್ರೇಟಾಗಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಮೆಣಸಿನ್ಕಾಯಿ ಹುರಿಯೋವಾಗ ಘಾಟ್ ಬರೋದಿಲ್ಲ. ಈಗ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ, ತುರಿದು ಸ್ವಲ್ಪ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ. ನೀವು ಈ ಕೊಬ್ಬರಿ ಹಾಕೋದ್ರಿಂದನೇ ನಿಮಗೆ ಚಟ್ನಿ ಪುಡಿ ಕಲರ್ ಚೆನ್ನಾಗಿ ಬರೋದು. ಎಲ್ಲನೂ ಒಂದೇ ಸತಿ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಒಂದು ಸಣ್ಣ ಆಗುತ್ತೆ, ಒಂದು ಒರಟೊರಟಾಗಿರುತ್ತೆ, ಆವಾಗ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾವು ಎಲ್ಲವನ್ನೂ ಸಪ್ರೇಟಾಗಿ ಮೊದಲು ಚೂರು ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾವು ಒಟ್ಟಿಗೆ ಮಿಕ್ಸಿ ಮಾಡಬೇಕು. ನಮಗೆ ಎಷ್ಟು ಹದ ಬೇಕೋ ಆ ಥರ. ಇವಾಗ ಚಟ್ನಿ ಪುಡಿಗೆ ಹುಳಿ ಕೂಡ ಬೇಕು. ಅದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಈ ರೀತಿ ಬಿಸಿ ಬಾಣಲೆಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೋತಾ ಇದ್ದೀನಿ. ಈಗ ಹುಣಸೆ ಹಣ್ಣು ಕೂಡ ಬಿಸಿ ಆಗಿದೆ. ಇವಾಗ ನಾವೇನು ಎಲ್ಲ ಕೊಬ್ಬರಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದು ಬಾಣಲಿ ದೊಡ್ಡದಾಗಿದೆ, ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಹಾಕೋತಾ ಇದ್ದೀನಿ. ನೀವೇನು ಬಾಣಲಿಗೆ ಹಾಕೋಬೇಕಾಗಿಲ್ಲ. ನಾನು ತಟ್ಟೆನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಈ ಬಾಣಲಿ ದೊಡ್ಡದಾಗಿದೆಯಲ್ಲ ಅಂತ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ನಾನು ಒಂದು 3 ರಿಂದ 4 ದೊಡ್ಡ ಟೇಬಲ್ ಸ್ಪೂನು ಹಾಕಿದ್ದೀನಿ.
ನಿಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಕಿದ್ಮೇಲೆ ಇದನ್ನು ಒಂದು ಸತಿ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಆಲ್ಮೋಸ್ಟ್ ರೆಡಿ ಆದ ಹಾಗೇ. ಇನ್ನೇನಿಲ್ಲ, ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಮುಗೀತು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮಿಕ್ಸಿ ಮಾಡೋಕ್ಕೆ ಮುಂಚೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ 2-3 ಸತಿ ಮಿಕ್ಸಿ ಆಗತ್ತಲ್ವ, ಒಂದಕ್ಕೆ ಉಪ್ಪು ಆಗುತ್ತೆ, ಇನ್ನೊಂದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ತಿದ್ದೀನಿ. ಈಗ ನೀವು ನೋಡ್ಬೋದು ಚಟ್ನಿ ಪುಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಚಟ್ನಿ ಪುಡಿ ಒರಟೊರಟಾಗಿದ್ರೇ ಇಷ್ಟಪಡ್ತಾರೆ, ಹೀಗಾಗಿ ನಾನಿಲ್ಲಿ ಸ್ವಲ್ಪ ಒರಟೊರಟಾಗಿ ಮಾಡಿದ್ದೀನಿ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೋದು. ಅಷ್ಟು ಕಡಲೆಬೇಳೆ ಉದ್ದಿನಬೇಳೆಗೆ ಇಷ್ಟೊಂದು ಚಟ್ನಿ ಪುಡಿ ಆಗಿದೆ. ನಾವು ಸುಮ್ಮನೆ ಒಂದು 500-600 ರೂಪಾಯಿ ಕೊಟ್ಟು ಒಂದು ಅರ್ಧ ಕೆಜಿ 1/4 ಕೆಜಿ ಚಟ್ನಿ ಪುಡಿ ತರೋದಕ್ಕಿಂತ ನಾವು ಈ ರೀತಿ ಒಂದು 10-15 ನಿಮಿಷ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ. ನಮ್ಮ ಕಣ್ಮುಂದೆ ನಾವು ಏನು ಇಂಗ್ರೀಡಿಯೆಂಟ್ ಹಾಕ್ತಿದ್ದೀವಿ ಅಂತ ನಮಗೂ ಗೊತ್ತಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬಜೆಟ್ ಕೂಡ ನಮಗೆ ಕಡಿಮೆ ಆಗತ್ತೆ ಅಂತ ಹೇಳಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ಇಲ್ಲದೆ ಇರೋರು ಆಚೆ ತೊಗೊಂಡು ಬರ್ತಾರೆ, ಬಟ್ ಒಂದು 10-15 ನಿಮಿಷ ಮಾಡಿದ್ರೆ ನೀವು ಒಂದು 2-3 ತಿಂಗಳು ಆರಾಮಾಗಿರ್ಬೋದು ಅಂತ ನನಗನ್ಸುತ್ತೆ. ಯೋಚನೆ ಮಾಡಿ. ಈಗ ಚಟ್ನಿ ಪುಡಿಗೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಇಂಗು ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದನ್ನು ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಇಂಗು ಬರುತ್ತಲ್ಲ ಅದನ್ನು ಬಳಸಿದ್ದೀನಿ, ಹಾಗಾಗಿ ಅದನ್ನು ತಗೊಂಡು ಅದ್ರ ಜೊತೆ ಸ್ವಲ್ಪ ಚಟ್ನಿ ಪುಡಿ ಸೇರಿಸ್ಬಿಟ್ಟು ಒಂದು ಸತಿ ಮಿಕ್ಸಿ ಮಾಡಿಬಿಡ್ತೀನಿ. ಹಾಗೆ ಹಾಕಿದ್ರೆ ಚಟ್ನಿ ಪುಡಿನಲ್ಲಿ ಕಲ್ ಥರ ಬರುತ್ತೆ, ಅದಕ್ಕೆ ನಾನು ಆ ಥರ ಮಾಡ್ತೀನಿ. ನೀವೇನಾದರೂ ಪುಡಿ ಇಂಗು ಬಳಸ್ತಾ ಇದ್ದರೆ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕೋಬೋದು. ಈಗ ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಗ ಆಫ್ ಮಾಡ್ತಾ ಇದ್ದೀನಿ. ಅದು ಚಟಪಟ ಅಂದಮೇಲೆ ಅದನ್ನು ಚಟ್ನಿ ಪುಡಿಗೆ ನಾವು ಹಾಕಿ ಚೆನ್ನಾಗಿ ಒಂದು ಸತಿ ಕೈಯಿಂದ ಮಿಕ್ಸ್ ಮಾಡಬೇಕು. ಇದು ನೋಡಿ, ಇಂಗನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ಲ ಅದ್ರ ಜೊತೆ ಸ್ವಲ್ಪ ಚಟ್ನಿ ಪುಡಿನ ಮಿಕ್ಸಿ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಎಲ್ಲದ್ರ ಜೊತೆನೂ ಒಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ. ಈ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದಕ್ಕೆ ಇಂಗಿನ ಒಗ್ಗರಣೆ ಬಿದ್ರೇ ಅದು ಘಮ ಒಂಥರ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಈ ವಿಡಿಯೋದಲ್ಲಿ ಬೊಂಬೆ ವಿಡಿಯೋ ತೋರಿಸ್ತೀನಿ, ಒಬ್ಬರ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ. ಈ ವಿಡಿಯೋನೇ ಲೆಂತ್ ಆಗ್ತಾ ಇರೋದ್ರಿಂದ ನಾನು ಆ ಕ್ಲಿಪ್ಪಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು. ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.